ಗೌರಿ ಬಾ ತೋಟದ ಕಡೆ ಹೋಗೋಣ ಜಗ ಜಳ ಐತಿ ಅವಾಗ ಹೇಳಿ ಬಾ ಒಂದ್ ಮಾತೆ ತೋಟದ ಕಡೆ ಹೊಂಟೇವ್ರಿ ಅಂತಂದ್ರೆ ಇಲ್ಲಿ ನೋಡಿದ್ರ ಪತ್ತೇನೇನಲ್ವಾ ಎಲ್ಲಿ ಹೋದ್ರಿ ಇವ್ರೆ ಅರಿ ಅರಿ ಇವನವಲ್ಲಿ ಎಲ್ಲಿ ಹೋದ್ರ ಇವ ಅಲ್ಲ ಈ ಜಗದಾಗ ನಾನು ಕುಂತು ಬಾರ್ದೆ. ಯಾಕಂದ್ರೆ ನನಗೆ ಮನಸ್ಸಿಗೆ ಘಾಸಿ ಮಾಡಿದ್ದ ಜಾಗ ಇದೆ, ಆ ಮನಸ್ಸಿಗೆ ಕಲ್ಲಿಲೆ ಹೊಡೆದಿದ್ದ ಜಾಗ ಇದೆ, ಮನಸ್ಸಿಗೆ ಚಾಕು ಚುಚ್ಚಿದ್ದ ಜಾಗ ಇದೆ, ಮನಸ್ಸು ಒಡೆದ ಚೂರಾಗಿದ್ದ ಜಾಗ ಇದೆ, ಹೃದಯವೇ ಒಡೆದು ಹೋದ ಜಾಗ ಇದೆ. ಈ ಜಗದಾಗ ನಾ ಯಾಕೆ ಕುಂದ್ರಬೇಕೆ ಅನಿಸ್ಬಿಟ್ಟೈತ್ರಿಪ್ಪ, ಅನಿಸ್ಬಿಟ್ಟೈತಿ ನನಗೆ. ಕುಮಾರೇ, ಈ ಜಗ ನೆನೆಸ್ಕೊಂಡ್ರೆ ನನಗರ ಹಳೆ ನೆನಪೆಲ್ಲ ಬರ್ತಾವೆ. ಕಲಾವತಿ ಬಂದಿದ್ದೆ, ಕುಲು ಕುಲು ನಕ್ಕಿದ್ದೆ, ಹಂಗ ಗೌಡ್ರೆ ಅಂತ ನಂದಿದ್ದೆ, ಒಂದು ಚುಮ್ಮ ಕೊಟ್ಟಿದ್ದೆ, ನಾಚಿಕೊಂಡು ಓಡಿ ಹೋಗಿದ್ದೆ, ಅದೆಲ್ಲ ನೆನಪು ಬರ್ತೈತ್ರಿ. ಮತ್ತು ಮರನೇ ಕ್ಷಣಕ್ಕೆ ಮತ್ತೇನು ನೆನಪು ಬರ್ತೈತಿ? ಕಲಾವತಿ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡಿದ್ದೆ, ಚೀ ಮಾರಿ ಹಾಕಿದ್ದೆ, ನೆಕ್ಲೇಸ್ನ ಮಾರಿಗೆ ಬೀಸಿ ಒಗೆದಿದ್ದೆ, ನಾನು ಕಣ್ಣೀರು ಹಾಕಿದ್ದೆ, ತಪ್ಪಾತ ಕಲಾವತಿ ಅಂತ ಕೇಳಿದ್ದೆ, ಓಡಿ ಹೋಗಿದ್ದೆ, ಕಲಾವತಿ ಕಾಲು ಬಿದ್ದಿದ್ದೆ, ಎಲ್ಲ ಒಂದೊಂದ ನೆನಪಾಗಕತ್ತು ಬಿಡ್ತಾವ್ರಿಪ್ಪ. ಈ ಜಗದಾಗ ಕುಂದ್ರದ ಬೇಡ ನಾನು. ಈ ಜಗದಾಗ ಕುಂತ್ರಲ್ಲ ಅವ್ನು ನೆನಪ ಕಾಡೋದು ನನಗೆ. ಹಳೆ ನೆನಪೆಲ್ಲ ಮರ್ತು ಬಿಡ್ತಾನೆ ನಾನು. ಎಲ್ಲಿ ಹೋದ್ರ ಇವ ಇವ್ರೆ ರೀ ರೀ ಅಯ್ಯಯ್ಯ ನಾ ಇಲ್ಲೇ ರೀ 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 ಅಂತಂದ ಈ ಕಡೆಯಿಂದ ಮತ್ತೆ ಆ ಕಡೆ ಮೇಲೆ ಹೋಗಿ ಬಂದೆ. ಎಲ್ಲಿ ಹೋದ್ರ ಇವ ಇವ್ರೆ ತಗೋ ಇಲ್ಲಿ ಕುಂತಾರ ನೋಡ. ನಾನು ಎಲ್ಲಿ ಹೋದ್ರ ಇವ್ರ ಅಂತಂದ ಅಲ್ಲೇ ಹುಡ್ಕ್ಯಾಡಕತ್ತಾನಿ, ಇಲ್ಲಿ ಬಂದು ಕುಂತಾರ. ಅರಿ ಅಲ್ರಿ ನನಗೆ ಒಂದು ಮಾತ್ರ ಹೇಳ್ಬೇಕ, ಈ ಕಡೆ ಮ್ಯಾಲೆ ಹೋಗಿ ಕುಂದಿರ್ತೀನಿ ಗೌರಿ ನೀನು ಹಂಗ ಬಾ ಅಂತಂದೆ. ನಾನು ಅಲ್ಲೇ ಗಿಡದಾಗ ಜಾಗ ನುಗ್ಗಿಕಾಗಿದ್ವು ಇವಂಗ ಏನಮ್ಮ ಈ ಕಡೆ ಗಂಡ್ಮಗ್ರಿಪ್ಪ ಅವನ ಹೆಸರ ಬರಂಗಿಲ್ಲ ನನಗೆ. ಅವನ ಕಡೆ ಒಂದು ದಿವಸ ಹಿಂಗೆ ಇದ್ರ ಗಳದ್ಲೆ ಒಂದು 2 ಜಾಗಿ ಕೊಡಯಪ್ಪ ಅಂತಂದು ಹೇಳಿ ನುಗ್ಗಿಕಾಯಿ ಹರಿಸಿಟ್ಟು ಬಂದ. ನೀವು ನೋಡಿದ್ರೆ ಇಲ್ಲಿ ಕುಂತೀರಿ, ಅಲ್ಲೇ ಹೋದ್ರಾಕತ್ತಾನಿ. ಎಲ್ಲಿ ಹೋದ್ರಪ್ಪ ಇವ್ರ ಗೌಡ್ರ ಅಂತಂದೆ. ಅವ ನೋಡಿದ್ಬಿಟ್ರಿ ಅಕ್ಕ ಆ ಕಡೆ ಮೇಲಾಗಿಲ್ಲ ಗೌಡ್ರ ಅಂತಂದ. ನಾನು ಬಿಟ್ಟುಕೊಟ್ಟ ಇಲ್ಲೇ ಮನೆಗೆ ಹೋದ್ಗಿದ್ರೆ ಇವ್ರು ಗೌಡ್ರ ಅಂತಂದು ಮಾಡಿದ್ದೆ. ಯಾಕ ಒಳಗೆ ಕುಂತಿರಲ್ರಿ? ಅರಿ ಅರಿ ಇವ್ರು ಯಾಕೆ ಹಿಂಗೆ ಕುಂತಾರ? ಗೌರಿ ಬಂದಿನೇ. ಎಷ್ಟೊತ್ತಾದ? ಎಲ್ಲಿ ಹೋಗಿದ್ದೀನಿ? ಅಲ್ಲ ನಾನು ಇಷ್ಟೊತ್ತನ ಮಾತಾಡಿದೆ, ಗೌಡ್ರಿ ಏನು ಕೇಳಿಸ್ಕೊಲಿಲ್ಲ. ಇಷ್ಟೊತ್ತನ ಕರೆದೇನೇ ಮಾತಾಡಿದ್ಯಾ, ಅದನ್ನೆಲ್ಲ ಯಾಕೆ ಕೇಳಿಸ್ಕೊಲಿಲ್ಲ ಗೌಡ್ರಿ? ಅರೇ ನಾನು ಇಷ್ಟೊತ್ತನ ಮಾತಾಡಿದ್ನಲ್ಲ, ನಿಮಗೆ ಕೇಳಿಲ್ಲ? ಏನೇ ಇಷ್ಟೊತ್ತನ ಮಾತಾಡಿದ್ಯಾ? ಹೋಗೋ ಮಾರಯ್ಯ, ನಂಗೆ ಕೇಳಿಸೇ ಇಲ್ಲೋ ಮಾರಯ್ಯ. ನಾನೇನೋ ಯೋಚನೆ ಮಾಡ್ಕೊಂತ ಕುಂತಿದ್ಯಾ. ಬಾ ಕೂತ್ಕೊ, ಇಲ್ಲೇ ಒಂದಿಟ್ಟು ಕುತ್ಕೊಂಡು ಆಮೇಲೆ ಹೋಗೋಣಂತ. ಗೌರಿ ನೀನು ಇಲ್ಲೇ ಕುಂತಬಿಟ್ಟೆ? ಬೇಡ ಮಾರಯ್ಯ, ಈ ಜಾಗ ಸರಿ ಇಲ್ಲಿದೆ. ಕೆಟ್ಟ ಕಹಿ ನೆನಪು ಕೊಟ್ಟ ಜಾಗ ಇದೆ. ಆ ಕಡೆ ಹೋಗೋಣ ನಡಿ, ಆ ಕಡೆ ಮ್ಯಾರಿಗೆ ಅಲ್ಲೇ ಕುಂದ್ರಾನೆ. ಏನ ಕಹಿ ನೆನಪು ಕೊಟ್ಟ ಜಗನ? ಅರೇ ಏನು ಮಾತಾಡ್ತೀರಿ ನೀವೇ? ಆ ಕಡೆ ಎಲ್ಲಿ ಹೋಗ್ತೀರಿ? ಆ ಕಡೆಯಿಂದ ಬಿಸಿಲು ಹೊಡ್ಯಾಕತ್ತಿಲ್ಲನೆ, ಈ ಕಡೆನೇ ತಂಪಿರೋದೊಂದಿಟ, ಈ ಕಡೆನೇ ನೀರ ಹಸ ನೀವ. ಆ ಕಡೆ ನೀರು ಇಲ್ಲ ಏನಿಲ್ಲ, ಈ ಕಡೆಯಿಂದ ಹಸ್ಕೊಂತ ಹೊಂಟಾನೆ 2 ಸಾಲ. ಹೌದಾ? ಹೌದನ್ನ ಏನು ಮಾಡೋದು ಮಾರಯ್ಯ, ನಮ್ಮ ಗೌರಿನ ಬಂದು ಇಲ್ಲೇ ಕುಂತ್ಲೆ. ನನಗೆ ನೆನಪು ಕಹಿ ನೆನಪುಗಳನ್ನು ಕೊಟ್ಟ ಜಾಗವಿದು ಗೌರಿ. ನೀನು ಯಾಕೆ ಕುಳಿತಿರುವೆ? ಅರೇ ನಾನು ಬಂದಾಗಿಂದ ನೋಡಾಕತ್ತೇನೆ, ನಿಮ್ಮ ಮನಸ್ಸಿನಾಗ ಏನೋ ಇಟ್ಕೊಂಡೆ ನೀವು. ಒಬ್ಬೊಬ್ರ ಮಾತಾಡ್ಕೊಂತ ನೋವು ಅನ್ಭವ್ಸಕತ್ತೀರಿ. ಏನಾಗೈತ್ರಿ? ಅರಿ ನನ್ನ ಹತ್ರ ಹೇಳ್ರಿ ರೀ. ಅರಿ ಏನು ಇಲ್ಲೋ ಮಾರಯ್ಯ, ಏನು ನಾಯಿಯಲ್ಲೇ ಮನಸ್ಸಿನಾಗ ಇಟ್ಕೊಂಡು ಕರ್ಗಾಕತ್ತೇನಿ ಅಂಥದ್ದೇನಿಲ್ಲ. ಇದೇ ಅವಾಗ ಹೇಳಿ ಬಂದಿಲ್ಲ? ಹೇಳಿ ಬಂದನ್ರಿ. ಗೌರಿ ನಂದೊಂದು ಆಸೆ ಐತಿ, ಈಡೇರಿಸ್ತೀಯಾ? ಅರಿ ಎಂತ ಮಾತು ಮಾತಾಡ್ತೀರಿ? ನಾನು ಇರೋದ ನಿಮ್ಮ ಆಸೆ ಎಲ್ಲ ಈಡೇರ್ಸಕ್ ಹೌದಲ್ರಿ? ಏನು ಹೇಳ್ರಿ? ಏನಿಲ್ಲ ಮಾರಯ್ಯ, ನಂಗೊಂದು ಆಸೆ ಐತಿ. ನಿನ್ನ ಮಡಿಲೊಳಗೆ ನಾನು ಮಲ್ಕೊಳ್ಳೆ ಗೌರಿ? ಅರಿ ಎಂತ ಮಾತು ಕೇಳ್ತೀರಿ? ಮಕ್ಕೋರಿ, ಅದ್ರಾಗ ಏನೈತಿ? ನೋಡ, ನಮ್ಮ ಕಲಾವತಿ ಒಂದಿನಾರ ಹಿಂಗೆ ಮಕ್ಕೋರಿ ಗೌಡ್ರೆ, ನಿಮ್ಮ ಆಸೆ ಏನದವ ಅಂತಂದು ಒಂದಿನಾನು ಕೇಳಲಿಲ್ಲ, ಆಗಲಿಲ್ಲ. ಬರೇ ಬಂಗಾರ ಕೊಡು, ರೊಕ್ಕ ಕೊಡು, ಅದನ್ನು ಕೊಡಿಸ, ಇದನ್ನು ಕೊಡಿಸ, ನೆಕ್ಲೇಸ್ ಕೊಡಿಸ, ಚೈನ್ ಸರ ಕೊಡಿಸ ಅಂತಂದು ಬರೀ ಇದನ್ನ ಮಾಡಿಲ್ಲ ರೀ. ಅದು ನನಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗತ್ತವೆಲ್ಲ. ನಮ್ಮ ಗೌರಿ ನೋಡ್ರಿ, ದೇವತೆ ಇದ್ದಂಗೆ ನಮ್ಮ ಗೌರಿ. ಅರಿ ಏನಾರ ಅಂದ್ರೆ? ಏನಿಲ್ಲ ಮರಯ್ಯ, ಏನಿಲ್ಲ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ? ಇಂಥ ಒಳ್ಳೆ ಮನಸ್ಸಿಲ್ಲ ನಿಮಗೆಲ್ಲ ನಾನು ಎಷ್ಟು ಮೋಸ ಮಾಡಿದ್ಯಾ?
ಅಂತಂದ ಮನಸ್ಸಿನಾಗ ಅದ ಒಂದ ಕೊರೆ ಹಾಕತ್ತದ ಬಿಡ ಗೌರಿ. ಏ ನಿಮಗೆ ಮೊನ್ನೆ ಹೇಳಿಲ್ಲ ಅದೆಲ್ಲ ಕೆಟ್ಟ ಕನಸು ಅಂತಂದೆ ಮರೆತು ಬಿಡ್ರಿ. ಯಾಕೆ ಒಳ ಅದನ್ನ ಯೋಚನೆ ಮಾಡ್ಕೊಂತ ನೀವು ಮನಸ್ಸಿಗೆ ಗಾಸಿ ಮಾಡ್ಕೊಳಕತ್ತೀರಿ ಅಂತಂದು ಹೇಳಿದ್ರೆ ಮತ್ತೆ ಅದನ್ನ ಯಾಕೆ ಯೋಚನೆ ಮಾಡ್ಕೊಂತ ನೀವು ತಲೆ ಕೆಡ್ಸ್ಕೊಳಕತ್ತೀರಿ ರೀ? ಅಲ್ಲ ಇವ್ರು ಯಾಕೆ ಹಳೆದನ್ನ ನೆನ್ಸ್ಕೊಂಡು ಹಿಂಗೆ ನೋವು ಪಡಕತ್ತಾರ ಅಂತ ಅದೇನಾರ ನಡಿ ಹಿಡ್ದತ್ನಿ ಇವ್ರ ಜೀವನದಾಗ ಇದೊಂದು 3 ತಿಂಗಳದಾಗ. ಅದನ್ನ ಏನಾರ ಬೀಚಿ ಹೇಳ್ರಿ ಅಂದ್ರೆ ಹೇಳವಲ್ರ. ಹಿಂಗೆ ನಾನು ಮಾಡಲಾಗ ಒಟ್ಟ ಯಾವತ್ತೂ ಮಕ್ಕೊಂಡಿಲ್ಲ ಇವ್ರೆ. ಗೌರಿ ಆ ಕಡೆ ಹೋಗೋಣ ನಡಿಯೋ ಮರ. ಆ ಕಡೆ ಮೇರೆಗ ಅಲ್ಲೇ ಒಂದಿಟ್ಟು ಹೊತ್ತು ಕೂತ್ಕೊಂಡು ಹೋಗೋಣ ಮನೆ ಕಡೆ. ಈ ಜಗದಾಗ ಬೇಡ ಅಂತಂದು ಹೇಳ್ತಾನೆ ಮತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತಂದು ಹಚ್ಚಿಬಿಟ್ಟು ನನಗೆ. ಈ ಜಗ ನೋಡಿದ್ರೆ ನನಗೆ ಮೊದಲ ಆಗಂಗಿಲ್ಲ. ಏನಿಲ್ಲ ಅಲ್ಲ ನಾ ಹಂಗೆ ಹೇಳಿದೆ. ಡಿ ಸೋಜಾ ಸರ್ ನಾಳೆ ಬರ್ತಾನೆ ಅಂದಾರ. ಅದಕ್ಕೆ ಒಂದು ಹೊಸ ಸೀರೆ ಏನೋ ಉಟ್ಕೊಲ್ಲ ನಾಳೆ. ಉಟ್ಕೊಂತಾನೆ ಟಚುರಾಗ ಇತ್ತೆ ಮೊನ್ನೆದ ದೀಪಾವಳಿಗೆ ತಗೊಂಡಿದ್ದೆ. ಅದೇ ಜಾಂಪರ್ ಹೊಲಿಸಿಲ್ಲ. ನೋಡೋಣ ನಾಳೆ ಡಿ ಸೋಜಾ ಸರ್ ಬರೋದಕ್ಕಿಂತ ಮುಂಚೆ ಚೆಂದಾಗಿ ರೆಡಿಯಾಗಿ ಒಂದು ಸೇಂಟ್ ಡಬ್ಬಿ ಇರ್ತದ ನಮ್ಮ ಅಕ್ಕನ ಮಗಳೇ ತಂದು ಕೊಟ್ಟಿದ್ದೆ. ತುಂಬ ಸಣ್ಣವಾಗಿದೆ, ಭಾರಿ ಚಲೋ ವಾಸನೆ ಬರ್ತೈತಿ. ಹಬ್ಬದಾಗ ಪಬ್ಬದಾಗ ಯಾವ್ದಾರ ಫಂಕ್ಷನಿಗೆ ಗಿಂಕ್ಷನಿಗೆ ಹೋದ್ರೆ ಹೊಡ್ಕೊಂಡು ಹೋಗೋದು ಅದು ಸಣ್ಣವ ಭಾರಿ ಚಲೋ ವಾಸನೆ ಬರ್ತೈತಿ ಅಂತಂದು ಅಂದಿತ್ತವ. ಅದನ್ನ ಎಲ್ಲ ಟಚರಾಗಿ ಇಟ್ಟಿದ್ದೆ. ಅದನ್ನ ತಗೊಂಡೆ ಟುಸ್ ಅಂತ ಹೊಡ್ಕೊಂಡೆ ಚಲೋ ಒಂದು ಹೊಸ ಸೀರೆ ಉಟ್ಕೊಂಡೆ ಡಿ ಸೋಜಾ ಸರ್ ಬರೋದಕ್ಕಿಂತ ಮುಂಚೆ ಅಲ್ಲೇ ತಯಾರಾಗಿ ನಿಂತು ಬಿಡ್ತಾನೆ. ಡಿ ಸೋಜಾ ಸರ್ ಬಂದುಬಿಟ್ಲೆ ನಾನು ನೋಡ್ಬೇಕೆ. ಮತ್ತೆ ಈಕೆ ಕಲ್ಲಮ್ಮ ಏನಾರ ಚಟ್ಟದಲ್ಲಿ ಉಟ್ಕೊಂಡೆ ಅದೊಂದು ಸೀರೆ ಉಟ್ಕೊಂಡೆ ನಿಂತು ಬಿಟ್ಟಿರ್ತೈತೆ ಡೈ ಅಂತಂದೆ. ಮತ್ತೆ ಅವರೆಲ್ಲ ನೋಡ್ಬೇಕೆ ಡಿ ಸೋಜಾ ಸರ್ ಕಲ್ಲಮ್ಮನೆ. ಅದಕ್ಕೆ ನಾನು ಅದಕ್ಕಿಂತ ಮುಂಚೆ ತಯಾರಾಗಿ ನಿಂತು ಬಿಡ್ತಾನೆ. ಎಲ್ಲಿರುವೆ ಡಿ ಸೋಜಾ ಎಲ್ಲಿರುವೆ, ನಿಂತೆ ಕಾಯುತ್ತ ಡಿ ಸೋಜಾ ನಿನಗಾಗಿ, ನಿಂತೆ ಕಾಲಲ್ಲಿ ನಿನಗಾಗಿ ಡಿ ಸೋಜಾ, ನಿಂತೆ ನಿನಗಾಗಿ ಡಿ ಸೋಜಾ. ಅಲ್ಲ ನಾನು ಹಂಗೆ ತಯಾರಾಗಿ ನಿಂದ್ರು ಹೋದೆ. ಕಲ್ಲಮ್ಮ ಯಾಕೆ ಏನು ಅಂತಂದು ಕೇಳಿದ್ರೆ ಏನು ಹೇಳ್ದೋ ಮಾರಾಯ. ಏನು ಹೇಳ್ದೆ? ಏನಾರ ಹೇಳಿದ್ರತೆ. ಇವತ್ತು ಶುಕ್ರವಾರ ಅಲ್ಲ, ಅದಕ್ಕೆ ನಾನು ಹಿಂಗೆ ರೆಡಿ ಪಡಿಯಾಗಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮಹಾಲಕ್ಷ್ಮಿ ಒಲಿತಾಳಂತವ ಅಂತಂದು ನಮ್ಮವ್ವ ಯಾರನ್ನ ಕೇಳಿಸಿ ಹೇಳಿದ್ಲಂತ ಇವ್ರಿಗೆ. ಅದಕ್ಕೆ ನಮ್ಮ ಮನೆಯವ್ರ ಹಿಂಗೆ ರೆಡಿಯಾಗಿ ಪೂಜೆ ಗೀಜಿ ಮಾಡಿ ರೆಡಿ ಆಗ ಅಂತಂದು ಹೇಳಿದ್ರೆ ಅದಕ್ಕೆ ನಾನೇ ರೆಡಿ ಆಗೀನಿ ಅಂತಂದು ಹೇಳ್ತಾನೆ. ಕಲ್ಲೋ ಏನದಕ್ಕೆ ಇಲ್ಲ ಅಂದ್ರೆ ಯಾಕೆ ಹೆದರ್ಕೊಂಡೆ ನಾ ಯಾಕೆ ರೆಡಿ ಆಗ್ಬಾರ್ದೆ. ನಾಳೆ ನೋಡಿ ಹಂಗೆ ಗಿಲಿ ಇಡೀ ಸಿದ್ಧ ಸೇರೆ ನನ್ನ ನೋಡಿ ಗಿಲಿ ಅನ್ಬೇಕು ಹೋಗ್ಕೊಡತ್ತೆ. ಕಲಾವತಿ ಹೋಗೋ ಮಾರ. ಇದೆಲ್ಲ ಪಾರ್ಟಿನ ಹೋಗ್ದಿಲ್ಲ ನೀನೆ. 2 ದಿನ ಆತ ಹಾಕ್ಕೊಂಡು ಅಲ್ಲೇ ಹೋಗಿದ ನೀ ಅಲ್ಲೇ ಆಯ್ತು ನೋಡದೆ. ಅಲ್ಲ ಅಲ್ಲಿ ಸಂಧ್ಯಾನು ಪಂದ್ಯಾನು ಮೂಲ್ಯಾನು ಪಾಲ್ಯನು ತೊಗೊಂಡು ಅರಿಬಿ ಹೋಗಿಬೇಕು ಅನ್ನೋದ ನಿನಗೆ ಕಬ್ರ ಇರಲ್ಲ ನಿನಗೆ. ಹೋಗೋಣತ್ತಾಗ ಒಂದೊಂದತ್ತಾಗ ನಾನು ಡಿ ಸೋಜಾ ಸರ್ನ ಹೆಂಗಾರ ಮಾಡಿ ಕ್ಯಾಚ್ ಹಾಕೋಬೇಕಂತ ಅಂದರೆ ಇವೊಂದೊಂದೆಲ್ಲ ಪಟ್ಟಿ ಹೋಗುದಿಲ್ಲ, ವಸ್ತ್ರ ಹೋಗುದಿಲ್ಲ, ಬನೇನು ಹೋಗುದಿಲ್ಲ. ಇವತ್ತಾಗ ನೋಡಿಲ್ರಿ ಅಲ್ಲೇ ಇಡ್ರಿ ನಾಳೆ ಹೋಗೋದಾಗ್ತೇನೆ ಅಂತ. ನಾಳೆ ಏನು ಹೋಗೋದಾಗ್ತಿದಿ? ಈಗೇನೋ ಕೊಲ್ಲ ನಂಗೆ ಬರೀ ಬತ್ಲಾಡ್ಲೇನೆ ತಗೋದನ ಕೂಕಿ ಹಾಕ ಬಾಯಲ್ಲ ಹಿತ್ಲಾಗ ಒಣಗ್ತೈತಿ ಬಿಸಿಲು ಏಟತ್ತ. ಹೋಗೋಣ ತಗರಿ, ನನಗೀಗ ಆಗಂಗಿಲ್ಲ ರೀ, ತಲೆನೂ ಆಗತೈತಿ. ಮತ್ತಿನ್ನ ಬಗಿ ಅರ್ಬಿ ಹೋಗಿದ್ನಿ ಅಂದ್ರೆ ತಲೆ ಏನಾಗ್ಬೇಕದೆ ಕತ್ತರಿಸಿ ನೆಲಕ್ಕೆ ಬೀಳ್ಬೇಕನೆ. ಈಗಂತ ಆಗಂಗಿಲ್ಲ ರೀ, ನನಗೆ ಏನಾಗಂಗಿಲ್ಲ. ತೂವ ನೋಡಪ್ಪ ಇಂಥ ಹೆಂತಿಗೆ ಕಟ್ಕೊಂಡು ಏನು ಮಾಡಂದಿದಿ? ಅದೊಂದು ಎಲ್ಲ ಪಾರ್ಟಿ ಒಯ್ಯಾಕ ಆಕೆಗೆ ತಲೆ ನೋಯ್ತೈತಂತ. ಹೊರಗೆ ನೋಡೋಗಲ್ಲ ಹೆಣ್ಮಕ್ಳು. ಮುಂಜಾನೆ ಹೋಗಿ 12, 1 ಗಂಟೆ 2 ಗಂಟೆ 3 ಗಂಟೆ ತನಾನು ಇಂಥ ಕೆಟ್ಟ ರಣ ಬಿಸಿಲಾಗ ಕೂಲಿ ಮಾಡಿ ಬರ್ತಾರೆ. ಈಕಿಗೆ ಅದೊಂದು ಎಲ್ಲ ಪಾರ್ಟಿ ಒಯ್ಯಾಕ ತ್ರಾಸ ಆಕತ್ತಂತ. ತ್ರಾಸಕತಿ ಜೀವಕ್ಕೆ ತ್ರಾಸಕತಿ ಇಲ್ಲ ಪಾರ್ಟಿ ಹೋಗಿದ್ರೆ ತ್ರಾಸಕತಿ. ಅಲ್ಲ ಇದೇ ಡಿ ಸೋಜಾ ಸರ್ ಪೋರಿನಾಗಿದ್ದಾರ ಅವ್ರೆ. ಹಿಂಗೆ ಸೀರೆ ಪರಿ ಉಟ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅನ್ನಿಸ್ತತಿ. ಸುಮ್ಮನೆ ಒಂದು ಡಿರೇಸ್ ಹಾಕೊಂಬಿಡ್ಲಿ. ಚಕ್ಕದವು ಡಿರೇಸ್. ಅದೇ ನಮ್ಮ ಅಕ್ಕನ ಮಗಳ ಐತಲ್ಲ, ಅದು ಕೆಲ್ಸಕ್ಕೆ ಹೋಗ್ತೈತಲ್ಲ ಅದ ಬೆಂಗಳೂರಾಗ. ಅದ ತಗೋ ಚಿಕ್ಕಮ್ಮ ತಗೋ ಅಂತಂದೆ. ಹಂಗೆ ತಂದು ಕೊಟ್ಟತಿ. ಇವ ನಾ ಎಲ್ಲಿ ಹೋಗ್ಬೇಕಾ ಇವ ಅಂದ್ರೆ ಕೇಳಲಿಲ್ಲ, ತಂದು ಇಟ್ಟೈತಿ ಟಚುರಾಗ. ನಾಳೆ ಡಿರೇಸ್ ಹಾಕೊಂತಾನೆ.
ಅಂದ್ರೆ ಡಿ ಡಿ ಸೋಜಾ ಸೇರಿ ಹೇಳಕ್ಕೆ ಬೀಳ್ತಾರೆ. ಅಲ್ಲ ಕಲಾತಿ ನಿನಗೆ ಅದೊಂದು ಲಪಾಟಿ ಒಗ್ಯಾಕ ನಿನಗೆ ಅಷ್ಟು ಸೊಕ್ಕ ಬಂದತ ನೀನು ತುಗ ಲಪಾಟಿ ಒಗಿ ಹೋಗೋದನ ತಲೆ ಹೆಂಗೆ ನುಯ್ತೈತೆ ಹೆಂಗೆ ಕತ್ತರಿಸಿ ಬೀಳ್ತೈತೆ ನೋಡ್ತಾನೆ ನಾನೇ ಅದೇನೋ ಅಂತಾರಲ್ಲಪ್ಪ ಸಲಿಗೆ ಕೊಟ್ಟು ನಾಯಿ ತಲೆ ಮ್ಯಾಗ ಏರಿ ಕುಂತಿತ್ತಂತ ಹಂಗಾಗಕತ್ತತಿ ನಂದು ಹಣೆ ಬರ ಹೋಲಿ ಬಿಡ ನಮ್ಮ ಕಲಾವತಿ ಮಂದಿ ಅಂದಂಗೆ ಅಲ್ಲ ನಾನು ಕೂತು ಚಲೋ ಅದಾಳ ಅಂತಂದು ನಾನು ತಲೆ ಮ್ಯಾಗ ಏರ್ಸ್ಕೊಂಡ ಕೂತ್ಕೊಂಡ್ರೆ ನೀನು ನೋಡಿದ್ರಾಗ ತಲೆ ಮ್ಯಾಗ ಕುಂತ ಮಿಜಿ ಹಿಂಡಿ ಚಲೋ ಆಯ್ತು ಪಾಪ ಬಾಣ್ಲಿ ತಲೆ ಮಿಜಿ ಹಿಂಡಿ ಹಂಗೆ ಗರ 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 ಅರದ್ರತ ಅಂತಂದೆ ಕ್ಯಾಂಪ್ ಮಿಜಿ ಹಿಂಡಿನ ಹರ್ಯಾಕತ್ತಿದಿ ಹೋಗೋ ನಡಿಯೋ ಮರ ಅದೊಂದು ಲಪಾಟಿ ಕುಕ್ಕ ಹಾಕಿ ನಡಿ ಇದನ್ನ ಹಾಕೊಂಡು 3 ದಿನ ಆಯ್ತು ನಾನು ಹೊಳ ಇದನ್ನ ಹಾಕೋಲಿನೇ ಅಲ್ರಿ ಈಗ ನಿಮ್ಮನ್ನಾರ ಯಾರು ನೋಡ್ತಾರ ನೋಡೋರೆ ಊರಾಗ ಮಂದಿ 5-6 ದಿನಕ್ಕೊಮ್ಮೆ ಜಳಕ ಮಾಡಿ ಒಂದೆಲ್ಲ ಪಾಟಿನ 10-15 ದಿನ ಉಟ್ಕೊಂತಾರ. ಮತ್ತೆ ಎಲ್ಲೇ ಹೋಗಿದ್ರ ಕಳೆದ್ರ ಮತ್ತೆ ಎಲ್ಲೇ ಸಮಿತೈತೆ ಅಂತಂದು ಅವನು ಹೊಳ ಬಳ ಉಟ್ಕೊಂತಾರ. ನೀವು ನೋಡಿದ್ರೆ ಇದೊಂದು ಎಲ್ಲ ಪಾಟಿ 4 ದಿನ ಆತ ಹಾಕೊಂಡು ಅದಕ್ಕೇನಾಕತಿ ಹೋಗ್ರಿ ನಾಳೆ ಹೋಗೋದು ಹಾಕ್ತಾನೆ. ಈಗ ಬಿಸಿಲು ಜಗ್ಗ ಐತ್ರಿ ನಾನು ಏನಾಕನಿ ಏನಕ್ಕಿದೆ ಟೇನಕ್ಯ ಏನದ ಟೇನಕ್ಯ ಟೀನಕ್ಯ ತೊಗೊಂಡು ನಡಿಯೋ ಮರೆಯ ಸರಳ ಮತ್ತಿನ ಕ್ಯಾಟ್ ಬಿಸಿಲಾಗ ಏನಂದೆ BP ರೇಸ್ ಮಾಡಿಸ್ಬೇಡ ಕಲಾವತಿ ಈಗ ನನಗೆ ತಲೆ ಚಿಟ್ಟಿಡ್ದ ಹುಚ್ಚಿಡ್ದು ಹೊಂಟತಿ ಅದ್ರಾಗ ನಿಂದು ಯಾಕೋ ಮರಯ್ಯ ಹೋಗ ಲಪಾಟಿ ಹೋಗೋದಾಕ ಹೋಗ ಇದ್ರದ್ದೇನ ಇವತ್ತ ನನಗೆ ನಾನು ಡಿ ಡಿ ಸೋಸಾರಿಗೆ ಹೆಂಗಾರ ಮಾಡಿ ಕ್ಯಾಚ್ ಹಾಕೋಬೇಕಂತಂದು ಪಿಲಿಯನ್ ಮಾಡಕತ್ರ ಇದ್ರದೊಂದು ನೈವ ಲಪಾಟಿ ಹೋಗಿ ಹೋಗ ಕಲಾವತಿ ಯಾಕೆ ನನಗೆ ಸಿಟ್ಟು ಬರೆಸ್ತೀವೋ ಮರಯ್ಯ ಹೋಗ ಹೋಗಂತದೀನಿ ಯಾಕೆ ಹಿಂಗೆ ಮಾಡಕತ್ತೀರಿ ನೀವೇ ಒಂದಿಟ್ಟು ನೆಮ್ಮದಿಯಾಗಿ ನಿಂದ್ರಕ್ಕೂ ಬಿಡಂಗಿಲ್ಲ ನೋಡತ್ತಾಗ ಏನು ಹೊರೆ ಹೇಳಿ ಅಂತಂದು ತಲೆ ಹಿಡಿಸ್ತಿರತ್ತಾಗ ಹೌದೌದು ಹೋಗೋ ಮರಯ್ಯ ಹೌದು ಹೋಗ ಅದೊಂದು ಲಪಾಟಿ ಯಾಕೆ ಇಷ್ಟು ನಾಟಕ ಮಾಡ್ತೀವಿ ಅಂದ್ರೆ ನೀನು ಇಷ್ಟು ದಿನ ಕೊಡ್ರಿ ಒಯ್ತೀನಿ ಅದನ್ನ ಕಳೆದು ಕೊಡ್ರಿ ಇದನ್ನ ಕಳೆದು ಕೊಡ್ರಿ ಒಯ್ತೀನಿ ಜಕ ಮಾಡಿಸ್ತಾನೆ ಬರ್ರಿ ಇದು ಬಾತಿಕ್ತಾನೆ ಬರ್ರಿ ತಲೆಗೆ ಎಣ್ಣೆ ಹಚ್ತಾನೆ ಬರ್ರಿ ಅಂತಂದು ನಾಟಕ ಪಾಲ್ಸಿ ಮಾಡ್ತಿದ್ದಿ ಈಗೇನಾದೆ ಅದೊಂದು ಲಪಾಟಿ ಹೋಗಿ ಅಂದ್ರೆ ಇಷ್ಟ ಯಾಕೆ ಮಾತಾಡತ್ತಿ ಕಲಾವತಿ ನೀನೇ ಅವಾಗ ಗೌಡಂದು ಆಗೈತೆ ಗೌಡಗೆ ಏನಾರ ಹೇಳಿ ಪಲ್ಸಿಗೆ ಹೋಗಿ ಹೋಗದೆ ಇದು ಮಾಡಿದ್ರತ್ತೆ ಅಂತಂದು ಇವಂಗ ಪಲ್ಸಿ ಮಾಡಕತ್ತಿದ್ಯಲ್ಲ ಅದನ್ನ ಕರಿ ಅಂತ ತಿಳ್ಕೊಂಡು ಹಿಂಗೆ ನಾಟಕ ಮಾಡಕತ್ರ ನಾರ ಏನು ಮಾಡಲಿ ಏನು ಪಲ್ಸಿ ಏನು ಮಾಡಕತ್ತಿಲ್ರಿ ಈಗ ತಲೆನೂ ಯಾಕತ್ತಿತ್ತ ಅದಕ್ಕೆ ಹಿಂದಾಗಡೆ ಒಗದು ಹಾಕ್ತಾನೆ ಇಲ್ಲ ನಾಳೆ ಒಗದು ಹಾಕ್ತಾನೆ ಅಂತಂದೆ ಅದ್ರಾಗ ಏನೈತಿ ಇಷ್ಟು ಮಾತಾಡ್ತೀರಿ ಅಂದ್ರೆ ಒಗದು ಹಾಕ್ತಾನೆ ಬಿಡ್ರಿ ಹೋಗಿ ಮತ್ತೆ ಹೋಗೋದಾಕೋ ಅಲ್ಲ ಇತ್ತಿತ್ಲಾಗ ನಮ್ಮ ಕಲಾವತಿ ಯಾಕೆ ನಡವಳಿಕೆನ ಬದಲಾಗತ್ತೈತ್ರಿ ಈಗ ಯಾಕೆ ಹಿಂಗೆ ಮಾಡಕತ್ತಾಳಕಿ ಒಂದು ಗೊತ್ತಾಗಲ್ಲ ನೋಡೋಣ ಇದ್ರದೇನ ಮಾತಾಡ್ತೀನಿ ಅರಿ ಅಲ್ಲೇ ಗುಣ್ಯಾಗ ಸೌಕಾರ ಪುಡಿ ಐತೆ ನೋಡ್ರಿ ತೊಂಬರಿ ಇದಕ್ಕೆ ಒಂದು ಸೌಕಾರ ಪುಡಿನ ಬೇಕು ಬಾಕೀಟ ಹಾಕಿ ತೆಗತಾ ತಿಕ್ಕಿದ್ರೆ ಇದೇನೆ ಹೊಲಸು ಹೋಗಂಗಿಲ್ಲ ಇದೆ